ನಮಸ್ಕಾರ. 40 ಇದು ಬರೀ ಒಂದು ನಂಬರ್ ಅನ್ಕೋಬೇಡಿ. ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಒಬ್ಬ ಇಂಡಿಯನ್ ಕ್ಯಾಪ್ಟನ್ ತಂದುಕೊಟ್ಟ ಅತಿದೊಡ್ಡ ಗೆಲುವುಗಳ ಸಂಖ್ಯೆ ಇದು. ವಿರಾಟ್ ಕೊಹ್ಲಿ ತಮ್ಮ ನಾಯಕತ್ವದ ಪೀಕ್ನಲ್ಲಿದ್ದಾಗ ಮಾಡಿದ ಐತಿಹಾಸಿಕ ಸಾಧನೆ ಇದು. ಅವರ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಕೇವಲ ತವರಿನಲ್ಲಿ ಮಾತ್ರವಲ್ಲ, ವಿದೇಶಿ ನೆಲದಲ್ಲೂ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಒಂದು ರಿಯಲ್ ಸ್ಟ್ರಾಂಗ್ ಅಂಡ್ ಫಿಯರ್ಲೆಸ್ ಟೀಮ್ ಆಗಿ ರೂಪುಗೊಂಡಿತು. ಆದರೆ ಇಂತಹ ಭಾರೀ ಸಕ್ಸಸ್ನ ತುತ್ತ ತುದಿಯಲ್ಲಿರುವಾಗಲೇ 2022ರಲ್ಲಿ ಸಡನ್ ಆಗಿ ಅವರು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಾಗ ಇಡೀ ಕ್ರಿಕೆಟ್ ಜಗತ್ತೇ ಅಕ್ಷರಶಃ ಬೆಚ್ಚಿಬಿದ್ದಿತ್ತು. ಆ ಹಠಾತ್ ನಿರ್ಧಾರದ ಶಾಕ್ ಎಷ್ಟಿತ್ತಂದ್ರೆ ನಿಜಕ್ಕೂ ಒಳಗಡೆ ಏನಾಗ್ತಿದೆ ಅನ್ನೋದೇ ಯಾರಿಗೂ ಅರ್ಥವಾಗಿರಲಿಲ್ಲ. ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ಇಷ್ಟು ವರ್ಷಗಳ ಕಾಲ ತಮ್ಮ ಟೆಸ್ಟ್ ಕ್ಯಾಪ್ಟನ್ಸಿ ನಿರ್ಗಮನದ ಬಗ್ಗೆ ವಿರಾಟ್ ಕೊಹ್ಲಿ ಕಾಯ್ದುಕೊಂಡಿದ್ದ ಆ ದೀರ್ಘ ಮೌನವನ್ನು ಮುರಿದಿರುವ ಬಗ್ಗೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಈ ಮೂಲಕ ಒಬ್ಬ ಟಾಪ್ ಅಥ್ಲೀಟ್ ನಾಯಕತ್ವದ ಭಾರದಿಂದ ಎದುರಿಸಿದ ಒಳಗಿನ ಕಷ್ಟಗಳನ್ನು ಮೊದಲ ಬಾರಿಗೆ ಅವರು ಓಪನ್ ಆಗಿ ಹಂಚಿಕೊಂಡಿದ್ದಾರೆ. ಉನ್ನತ ಮಟ್ಟದ ಕ್ರೀಡೆಯಲ್ಲಿ, ಅದರಲ್ಲೂ ಕೋಟ್ಯಾಂತರ ಅಭಿಮಾನಿಗಳ ನಿರೀಕ್ಷೆಗಳಿರುವ ನಮ್ಮ ಇಂಡಿಯನ್ ಕ್ರಿಕೆಟ್ನಲ್ಲಿ ಕ್ಯಾಪ್ಟನ್ ಆಗಿರೋದರ ಹಿಂದಿರುವ ಅಗಾಧವಾದ ಮೆಂಟಲ್ ಪ್ರೆಷರ್ ಹಾಗೂ ಅದು ಕೇಳುವ ಆ ಹಿಡನ್ ಕಾಸ್ಟ್ ಅಥವಾ ಗುಪ್ತ ಬೆಲೆ ಎಂಥದ್ದು ಅನ್ನೋದನ್ನ ನಾವಿಂದು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಿರಾಟ್ ಕೊಹ್ಲಿಯವರ ನಾಯಕತ್ವದ ಆ ಅದ್ಭುತ ಸಾಧನೆಗಳ ಕಡೆ ಒಮ್ಮೆ ಕಣ್ಣಾಡಿಸೋಣ. ಅವರ ಆ 7 ವರ್ಷಗಳ ಕ್ಯಾಪ್ಟನ್ಸಿ ಇಂಡಿಯನ್ ಕ್ರಿಕೆಟ್ನ ದಿಕ್ಕನ್ನೇ ಬದಲಿಸಿದಂತಹ ಒಂದು ಪವರ್ಫುಲ್ ಎರಾ ಆಗಿತ್ತು. ಈ ಚಾರ್ಟ್ ನೋಡಿ, ಒಟ್ಟು 68 ಟೆಸ್ಟ್ ಮ್ಯಾಚ್ಗಳಲ್ಲಿ ಟೀಮನ್ನು ಮುನ್ನಡೆಸಿದ ಅವರು ಅದರಲ್ಲಿ 40 ಭರ್ಜರಿ ಗೆಲುವುಗಳನ್ನು ತಂದುಕೊಟ್ರು. ಅಂದ್ರೆ ಬರೋಬ್ಬರಿ 59% ಸಕ್ಸಸ್ ರೇಟ್. ಟೆಸ್ಟ್ ಕ್ರಿಕೆಟ್ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಯಶಸ್ಸು ಗಳಿಸೋದು ಖಂಡಿತ ಸಾಮಾನ್ಯ ಮಾತಲ್ಲ. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾದಂತಹ ಟಫ್ ಪಿಚ್ಗಳಲ್ಲೂ ಭಾರತದ ಫಾಸ್ಟ್ ಬೌಲಿಂಗ್ ಪಡೆಯನ್ನು ಕಟ್ಟಿ ಟೆಸ್ಟ್ ಕ್ರಿಕೆಟ್ನಲ್ಲಿ ನಮ್ಮನ್ನು ನಂಬರ್ 1 ಮಾಡಿದ ಕ್ರೆಡಿಟ್ ಕೊಹ್ಲಿಗೆ ಸಲ್ಲಲೇಬೇಕು. ಈ ನಂಬರ್ಸ್ ಕೇವಲ ಗೆಲುವುಗಳನ್ನಷ್ಟೇ ಅಲ್ಲ, ದಶಕಗಳ ಕಾಲ ನೆನಪಿನಲ್ಲುಳಿಯುವ ಒಂದು ಗೋಲ್ಡನ್ ಎರಾ ಅನ್ನು ರೆಪ್ರೆಸೆಂಟ್ ಮಾಡುತ್ತವೆ. ಅಷ್ಟೊಂದು ಅದ್ಭುತವಾಗಿದ್ದ ಆ ಯುಗದ ಅಂತ್ಯ ಶುರುವಾಗಿದ್ದು ಮಾತ್ರ ತುಂಬಾನೇ ಸಡನ್ನಾಗಿ. ಈ ಟೈಮ್ಲೈನ್ ಗಮನಿಸಿದ್ರೆ ಇದು ಯಾವುದೇ ಪ್ಲ್ಯಾಂಡ್ ಮೂವ್ ಥರ ಕಾಣ್ತಿರ್ಲಿಲ್ಲ. ಮೊದಲಾಗಿ ಒಂದು ಡಾಮಿನೋ ಎಫೆಕ್ಟ್ ಥರ ಇತ್ತು. ಮೊದಲು ವರ್ಕ್ಲೋಡ್ ಕಡಿಮೆ ಮಾಡ್ಕೊಳ್ಳೋಕೆ ಅಂತ T20 ಕ್ಯಾಪ್ಟನ್ಸಿಯಿಂದ ಅವರಾಗಿಯೇ ಹಿಂದೆ ಸರಿದ್ರು. ಆದರೆ ಅದರ ಬೆನ್ನಲ್ಲೇ ODI ನಾಯಕನ ಸ್ಥಾನದಿಂದ ಅವರನ್ನ ಹಠಾತ್ತಿನೇ ರಿಮೂವ್ ಮಾಡಲಾಯಿತು. ಇದು ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು. ಇದೆಲ್ಲದರ ಕ್ಲೈಮ್ಯಾಕ್ಸ್ ಅನ್ನೋ ಹಾಗೆ ಜಾನ್ವರಿ 2022ರಲ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡದೇ ರೀತಿಯಲ್ಲಿ ತಾವು ಅತಿ ಹೆಚ್ಚು ಪ್ರೀತಿಸ್ತಿದ್ದ ಟೆಸ್ಟ್ ಕ್ಯಾಪ್ಟನ್ಸಿಗೂ ಅವರು ರಿಸೈನ್ ಮಾಡಿದ್ರು. ಈ 3 ಘಟನೆಗಳು ಎಷ್ಟು ಫಾಸ್ಟ್ ನಡೀತು ಅಂದ್ರೆ ಕೊಹ್ಲಿ ಯುಗ ಒಮ್ಮೆಲೆ ಕುಸಿದು ಬಿದ್ದಂತೆ ಭಾಸವಾಗಿತ್ತು. ಆಮೇಲೆ ಸಾಕಷ್ಟು ದಿನಗಳ ಕಾಲ ಅವರು ಈ ಬಗ್ಗೆ ಕಂಪ್ಲೀಟ್ ಸೈಲೆಂಟ್ ಆಗಿದ್ರು. ಈಗ ಅಸಲಿ ವಿಚಾರಕ್ಕೆ ಬರೋಣ. ಇಷ್ಟು ದೊಡ್ಡ ನಾಯಕತ್ವದ ಹಿಂದೆ ಇದ್ದಂತಹ ಆ ಮಾನಸಿಕ ಒತ್ತಡವಾದ್ರೂ ಎಂಥದ್ದು? ಇತ್ತೀಚೆಗೆ ನಡೆದ RCB ಇನ್ನೋವೇಷನ್ ಲ್ಯಾಬ್ ಸಮಿಟ್ನಲ್ಲಿ ಮಾತನಾಡಿದ ಅವರು ಕೊನೆಗೂ ತಮ್ಮ ಮೌನ ಮುರಿದು ಒಳಗಿನ ನೈಜ ಸ್ಥಿತಿಯನ್ನ ತೆರೆದಿಟ್ಟಿದ್ದಾರೆ. ಅವರೇ ಹೇಳುವ ಹಾಗೆ,